ಹುಣಸೂರು ತಾಲೂಕಿನಲ್ಲಿ ತಂಬಾಕು ಬೆಲೆ ಕುಸಿತದಿಂದ ರೊಚ್ಚಿಗೆದ್ದು ಪ್ರತಿಭಟನೆ ಹೋರಾಟ ನಡೆಸುತ್ತಿದ್ದ ರೈತರಿಗೆ ಈಗ ಮತ್ತೊಂದು ಶಾಕ್ ಎದುರಾಗಿದೆ. ಇನ್ನು ಮೆಣಸಿನಕಾಯಿ ಬೆಲೆ ಕುಸಿತದಿಂದಾಗಿ ರೈತರು ಕಂಗಾಲಾಗಿದ್ದು, ಬೆಳೆದು ನಿಂತಿದ್ದ ಕಟಾವಿನ ಹಂತದಲ್ಲಿದ್ದ ಮೆಣಸಿನ ಗಿಡವನ್ನು ರೈತರೊಬ್ಬರು ಟ್ರ್ಯಾಕ್ಟರ್ ಮೂಲಕ ಉಳುಮೆ ಮಾಡಿಸಿ ತಮ್ಮ ನೋವನ್ನು ಹೇಳಿಕೊಂಡಿರುವ ಘಟನೆ ಒಂದು ನಡೆದಿದೆ. ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಕಾಳೆನಹಳ್ಳಿ ಗ್ರಾಮದ ನಟೇಶ್ ಎಂಬುವರು ತಮ್ಮ 3 ಎಕರೆ ಜಮೀನಿನಲ್ಲಿ ಬುಲೆಟ್ ಮೆಣಸಿನಕಾಯಿಯನ್ನು ಬೆಳೆದಿದ್ದರು. ಆದರೆ ಕಟಾವು ಹಾಗೂ ಸಾಗಾಣಿಕೆ ವೆಚ್ಚಕ್ಕೆ ಸರಿಸಮನಾಗಿ ಯಾವುದೇ ಲಾಭದಾಯಕ ಇಲ್ಲದ ಕಾರಣವಾಗಿ ಉಳುಮೆ ಮಾಡಿಸುತ್ತಿರುವ ಘಟನೆ ಒಂದು ನಡೆದಿದೆ. ಇನ್ನು ಪ್ರತಿ ಹೆಣ್ಣಾಳಿಗೆ 400 ರೂಪಾಯಿ ಕೂಲಿ ಕೊಡಬೇಕು. ಇನ್ನು ಅವರು 20-30 kg ಕುಯ್ತಾರೆ. ಇನ್ನು ಮಾರಾಟ ಮಾಡಲು 100 ಕಿಲೋಮೀಟರ್ ಗುಂಡ್ಲುಪೇಟೆಗೆ ಹೋಗಬೇಕು. ಹುಣಸೂರಿನಲ್ಲಿ ಮಾರುಕಟ್ಟೆ ಇಲ್ಲದ ಕಾರಣ 100 ಕಿಲೋಮೀಟರ್ ತೆಗೆದುಕೊಂಡು ಹೋಗಿ ಮಾರಾಟ ಮಾಡುವುದು ತುಂಬ ಕಷ್ಟಕರವಾಗಿದೆ. ಇನ್ನು ಮೆಣಸಿನಕಾಯಿ ಬೆಲೆ ಭಾರಿ ಕುಸಿತದಿಂದಾಗಿ ಅಲ್ಲಿ ಬರುವ ಹಣ ಕೂಲಿ ಕಾರ್ಮಿಕರಿಗೆ ಹಾಗೂ ಸಾಗಾಣಿಕೆ ವೆಚ್ಚಕ್ಕೂ ಕೂಡ ಸಾಕಾಗುವುದಿಲ್ಲ. ಕೈಯಿಂದನೇ ಹಣ ಕಳೆದುಕೊಳ್ಳುವ ದುಸ್ಥಿತಿ ಎದುರಾಗಿದ್ದು, ಇದರಿಂದಾಗಿ ಮನನೊಂದು ತಮ್ಮ ಹೊಲದಲ್ಲಿ ಬೆಳೆದು ನಿಂತಿದ್ದ ಮೆಣಸಿನ ಗಿಡವನ್ನು ಉಳುಮೆ ಮಾಡಿಸಿರುವ ಘಟನೆ ಒಂದು ನಡೆದಿದೆ. ಇನ್ನು ಹುಣಸೂರು ತಾಲೂಕಿನಲ್ಲಿ ಅತಿ ಹೆಚ್ಚು ಮೆಣಸಿನಕಾಯಿ ಬೆಳೆದರೂ ಕೂಡ ಬುಲೆಟ್ ಮೆಣಸಿನಕಾಯಿ ಮಾರಾಟ ಮಾಡಲು ಆಗುವುದಿಲ್ಲ. ಮಾರುಕಟ್ಟೆಯಲ್ಲಿ ಬುಲೆಟ್ ಮೆಣಸಿನಕಾಯಿಯನ್ನು ತೆಗೆದುಕೊಳ್ಳುವುದಿಲ್ಲ. ಅದರಿಂದಾಗಿ ನಮಗೆ ಬೇಸರಗೊಂಡು ಕಟಾವುಗೆ ಬಂದು ನಿಂತಿದ್ದ ಮೆಣಸಿನ ಗಿಡವನ್ನು ಉಳುಮೆ ಮಾಡಿಸುತ್ತಿದ್ದೇವೆ. ಸುಮಾರು 3 ಎಕರೆಗೆ ಲಕ್ಷಾಂತರ ರೂಪಾಯಿ ಸಾಲ ಸೋಲ ಮಾಡಿ ಖರ್ಚು ಮಾಡಿ ಮೆಣಸಿನಕಾಯಿ ಬೆಳೆದಿದ್ವಿ. ಆದರೆ ಸರಿಯಾದ ಬೆಲೆ ಇಲ್ಲದ ಕಾರಣದಿಂದಾಗಿ ನಮಗೆ ಬೇಸರಗೊಂಡು ಉಳುಮೆ ಮಾಡಿಸುತ್ತಿದ್ದು, ಸರ್ಕಾರ ನಮಗೆ ಸೂಕ್ತ ಪರಿಹಾರ ನೀಡಬೇಕು ಎಂದು ಮನವಿ ಮಾಡಿದ್ದಾರೆ. ಎಲ್ಲ ಮೆಣಸಿನಕಾಯಿ ಆದಾಗ ಇಲ್ಲಿ ಬರೀ ಕುಯ್ಯಾಕಾಯ್ತಲ್ಲ, ಇದು ಕುಯ್ಯಲು ರೈತ ಬರ್ತಾರೆ. ರೈತರು ಇಷ್ಟಿಷ್ಟು ಕಾಯಿ ಬೆಳೆ ಇನ್ನೇನು ಮಾಡೋದು? ಇದು ಕೂಲಿನೂ ಸಿಕ್ಕಿಲ್ಲ, ಏನೂ ಸಿಕ್ಕಿಲ್ಲ. ಅದಕ್ಕೆಲ್ಲ ಉಳಿಸಾಕ್ತಾ ಇದೀವಿ ಪೂರ. ಬೇಡ ಮೆಣಸಿನಕಾಯಿನೂ ಬೇಡ, ಏನು ಬೇಡ, ರೈತರು ಏನು ಬೇಡ, ಬದುಕೋಕ್ಕಾಗಲ್ಲ. ಸರ್ಕಾರದವರು ಬೇಡಿಕೆ ಇಡ್ಬೇಕು, ರೈತರಿಗೆ ಮಡಗಿ ಏನಾದ್ರು ಶೇಖರಣೆ ಮಾಡೋದು ಸಸಿ ಕೊಡ್ಬೇಕು, ರೈತ ಮೇಲೆ ಬರ್ಬೇಕಾರೆ. ಅಲ್ಲಿ ಬೇರೆ 10 ರೂಪಾಯಿ ರೈತ ಸುಮ್ಮನೆ ಮರ ಇಸಿಗೆ ಅದು ದೇಶದ ಬೆನ್ನಲ್ಲಿ ಬರೋದು. ಬೆನ್ನು ಮೂಳೆಲ್ಲ ಮುರಿದೋಯ್ತದೆ. ಗೇದಿಲಿ ಕಂಡೋರ್ ಮನೆ ಬಡ್ಡಿದು ಸಾಲ ಮಾಡ್ಬೇಕು.